ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಕಂಪ್ಯೂಟರ್ ಎಂಬ್ರಾಯ್ಡರಿ ಹೊಸ ಆರ್ಡರ್ಸ್ ಬಂದಿದೆ. ಪೆಂಡಿಂಗ್ ಇದ್ದಂಥ ಎಲ್ಲ ವರ್ಕ್ಸು ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇನ್ನೊಂದು 3-4 ಬ್ಲೌಸಸ್ ಅಷ್ಟೇ ಹಾಕೋದಿದೆ. ಅದ್ರ ಜೊತೆಗೆ ಈಗ ಹೊಸದಾಗಿ ಕೆಲವು ಸ್ಯಾರೀಸ್ ಬಂದಿದೆ. ಈ ಸ್ಯಾರೀಸ್ಗಳಿಗೆಲ್ಲ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕು. ಈ ಸ್ಯಾರಿಗೆ ಒಂದು ಕಡೆ ದೊಡ್ಡ ಬಾರ್ಡರ್ ಇದೆ, ಒಂದು ಕಡೆಗೆ ಚಿಕ್ಕ ಬಾರ್ಡರ್ ಇದೆ. ಬ್ಲೌಸ್ ಪೀಸು ಸ್ವಲ್ಪ ಡಾರ್ಕ್ ಕಲರೇ ಬಂದಿದೆ, ಚೆನ್ನಾಗಿ ಕಾಣುತ್ತೆ ಬ್ಲೌಸ್ಗೆ ಮತ್ತು ಸ್ಯಾರಿಗೆ. ಬಾರ್ಡರು ಮೆರೂನ್ ಕಲರ್ ಇರೋದ್ರಿಂದ ಅದನ್ನು ನಾನು ಸ್ಲೀವ್ಸ್ಗೆ ಹಾಕೋಣ ಅಂತ ಅಂದ್ಕೊಳ್ತಿದ್ದೀನಿ. ಈಗ ಬಂದಿರೋ ಹೊಸ ಆರ್ಡರು ಸಹ ಮದುವೆಗೆ ಅಂತಲೇ ಕೇಳಿದ್ದಾರೆ. ಇವ್ರದ್ದು ಇನ್ನೂ 1 ಮಂತ್ ಇದೆ ಮದುವೆ, ಆದರೆ ಬೇಗನೆ ಸ್ಯಾರಿಗಳು ತಂದು ಕೊಟ್ಟಿದ್ದಾರೆ. ಇನ್ನೂ ಟೈಮ್ ಇದೆ ಅಂದ್ಬಿಟ್ಟು ವರ್ಕ್ ಹಾಕ್ದಿರ ಹಾಗೆ ಇಟ್ಟರೆ ಟೈಮ್ ಹತ್ರ ಬಂದುಬಿಡುತ್ತೆ. ಅದಕ್ಕೋಸ್ಕರನೇ ಬೇಗನೆ ಬ್ಲೌಸ್ ಪೀಸ್ ಸಪ್ರೇಟ್ ಮಾಡ್ತಿದ್ದೀನಿ. ಆದಷ್ಟು ವರ್ಕೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋಣ ಬೇಗ ಬೇಗ ಅಂದ್ಬಿಟ್ಟು. ಈಗ ಬಂದಿರೋ ಹೊಸ ಆರ್ಡರಲ್ಲಿ 2 ಸ್ಯಾರಿ ಒಬ್ಬೊಬ್ರದ್ದು ಇದೇ ರೀತಿಯೇ ಒಂದು 5 ಜನದ್ದು ಬಂದಿದೆ. 2 ಸ್ಯಾರಿನೇ ಇದೆ ಒಬ್ಬೊಬ್ರದ್ದು. 5 ಜನದ್ದು ಟೋಟಲಾಗಿ ಸೇರಿದ್ರೆ 10 ಸ್ಯಾರಿ ಆಗುತ್ತೆ. 10 ಸ್ಯಾರಿಗಳಿಗೂ ಸಹ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಬೇಕು, ಸ್ಟಿಚ್ಚಿಂಗು ಸಹ ಮಾಡಬೇಕು. ಒಂದು ಕಸ್ಟಮರ್ ಮಾತ್ರ ಪ್ಯಾಡ್ ಹಾಕಿ ಫ್ರಿನ್ಸ್ ಕಟ್ ಇಟ್ಟು ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಇನ್ನೆಲ್ಲ ಬ್ಲೌಸಸ್ಸು ಸಹ ನಾರ್ಮಲಾಗಿ ಸ್ಟಿಚ್ ಮಾಡಬೇಕು. 2 ಬ್ಲೌಸ್ ಮಾತ್ರ ಪ್ಯಾಡ್ ಕೊಟ್ಟು ಪ್ರಿನ್ಸ್ ಕಟ್ ಕೊಟ್ಟು ಸ್ಟಿಚ್ ಮಾಡಬೇಕು. ಇನ್ನು ಇವ್ರದ್ದು ಅಳತೆ ಬ್ಲೌಸು ಸಹ ಬ್ಲೌಸ್ ಪಕ್ಕದಲ್ಲೇ ಇಡ್ತಾಯಿದ್ದೀನಿ. ಮೆಜರ್ಮೆಂಟ್ ನೋಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ವರ್ಕ್ ಹಾಕ್ಬೇಕಾದ್ರೆ ಮೆಜರ್ಮೆಂಟ್ ನೋಡ್ಕೊಳ್ತೀವಲ್ವ, ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಮತ್ತು ಈ ಕವರಲ್ಲಿ ಇನ್ನೊಂದು ಬಾಕ್ಸ್ ಇದೆ. ಇನ್ನೊಂದು ಬಾಕ್ಸಲ್ಲಿರೋ ಸ್ಯಾರಿ ತೋರಿಸ್ತೀನಿ ನೋಡಿ. ಇದೊಂದು ಸ್ವಲ್ಪ ಅರ್ಜೆಂಟಾಗಿಯೇ ಸ್ಟಿಚ್ ಮಾಡಿ ಕೊಡಬೇಕು. ಇದಕ್ಕೆ ವರ್ಕು ಸಹ ಮಾಡಬೇಕು, ಕಂಪ್ಯೂಟರ್ ಎಂಬ್ರಾಯ್ಡರಿ ಮಾಡಬೇಕು. ಫೋಲ್ಡಿಂಗ್ ನೋಡಿ, ಬಾಕ್ಸಲ್ಲಿ ಯಾವ ರೀತಿ ಫೋಲ್ಡಿಂಗ್ ಮಾಡಿದ್ದಾರೆ, ನೀಟಾಗಿ ಫ್ರಿಲ್ಸ್ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಿದ್ದಾರೆ. ಒಂದು ಸಲ ನಾವು ಇದನ್ನು ಫೋಲ್ಡಿಂಗ್ನ ತೆಗೆದು ಬ್ಲೌಸ್ ಪೀಸ್ ಸಪ್ರೇಟ್ ಮಾಡೋದಕ್ಕೆ ತೆಗೆದಿದ್ದೀವಿ ಅಂದರೆ ಸೇಮ್ ಇದೇ ರೀತಿ ಫೋಲ್ಡ್ ಮಾಡೋಕ್ಕೆ ಆಗೋದೇ ಇಲ್ಲ. ಅಷ್ಟು ನೀಟಾಗಿ ಬಾಕ್ಸಲ್ಲಿ, ಚಿಕ್ಕ ಬಾಕ್ಸಲ್ಲಿ ಫೋಲ್ಡ್ ಮಾಡಿ ಇಟ್ಟಿದ್ದಾರೆ. ಇದು ಸ್ಯಾರಿ ಅಷ್ಟೇ, ತುಂಬಾ ಚೆನ್ನಾಗಿದೆ. ಒಂದು ಸ್ವಲ್ಪ ಡಿಫ್ರೆಂಟ್ ಕಲರು ಸ್ಯಾರಿಗೂ ಮತ್ತು ಬ್ಲೌಸ್ಗೂ. ಸ್ವಲ್ಪ ರೇರ್ ಕಲರೇ ತಗೊಂಡಿದ್ದಾರೆ ಇವರು, ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು. ನಾನು ಸ್ಯಾರಿ ಯಾರ್ದು ಅಂದ್ಬಿಟ್ಟು ಹೆಸರು ಬರೆದಿಟ್ಟಿದ್ದೆ ಚೀಟಿನಲ್ಲಿ, ಅದು ತೆಗೆದಿಡ್ತಾ ಇದ್ದೀನಿ. ಒಂದೊಂದು ಸಲ ಏನಾಗುತ್ತೆ, ಸ್ಯಾರಿಗಳು ತುಂಬ ಬಾಕ್ಸ್ಗಳು ಬಂದಾಗ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಚೀಟಿ ಬರೆದು ಇಟ್ಟಿರ್ತೀನಿ. ಹೆಸರು ಬರೆದು ಇಟ್ಟಿದ್ರೆ ಅದು ತೆಗೆದಾಗ ಗೊತ್ತಾಗುತ್ತೆ ಯಾರ್ದು ಅಂದ್ಬಿಟ್ಟು. ಇದು ಸ್ಯಾರಿ ಕಲರ್ಗೂ ಮತ್ತು ಬ್ಲೌಸ್ ಕಲರ್ಗೂ ಸ್ವಲ್ಪ ಡಾರ್ಕಾಗೇ ಇದೆ ಬ್ಲೌಸ್ ಪೀಸು, ಚೆನ್ನಾಗಿ ಕಾಣುತ್ತೆ. ಸ್ಯಾರಿ ಕಲರ್ ಥ್ರೆಡ್ ಯೂಸ್ ಮಾಡಿ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಇವರು ಸ್ಲೀವ್ಸ್ಗೆ ಸ್ವಲ್ಪ ಗ್ರ್ಯಾಂಡಾಗೆ ವರ್ಕ್ ಬೇಕು ಅಂತ ಕೇಳಿದ್ದಾರೆ. ದೊಡ್ಡ ಬಾರ್ಡರ್ ಬಂದಿರೋದನ್ನ ಸ್ಲೀವ್ಸ್ಗೆ ಹಾಕೋಣ ಅಂತ ಅಂದ್ಕೊಳ್ತಿದ್ದೀನಿ. ಚಿಕ್ಕ ಬಾರ್ಡರ್ನ ನಾನು ಬ್ಯಾಕ್ಗೆ ಕೊಡ್ತೀನಿ. ಇನ್ನು ಇವ್ರದ್ದು ಸ್ಯಾರಿಗೂ ಸಹ ಕುಚ್ಚು ಕಟ್ಟಬೇಕು, ಕ್ರೋಶಾ ಕುಚ್ಚು ಕೇಳಿದ್ದಾರೆ. ಸಿಂಪಲ್ಲಾಗಿ ಕುಚ್ಚು ಕಟ್ಟೋಣ ಅಂತ ಅಂದ್ಕೊಳ್ತಿದ್ದೀನಿ. ಕ್ರೋಶಾ ಕುಚ್ಚಲ್ಲೇ ಸ್ವಲ್ಪ ಸಿಂಪಲ್ಲಾಗಿ ಕಟ್ಟೋಣ ಅಂತ ಅಂದ್ಕೊಳ್ತಿದ್ದೀನಿ. ಇನ್ನು ಇವರು ಡಿಸೈನ್ ಏನು ಸೆಲೆಕ್ಟ್ ಮಾಡಿಲ್ಲ, ಕಂಪ್ಯೂಟರ್ ಎಂಬ್ರಾಯ್ಡರಿದು ನನಗೆ ಹೇಳಿದ್ದಾರೆ. ಇದು ಬೇರೆ ಕಸ್ಟಮರ್ದು. ಇವ್ರಿಗೂ ಸಹ ಎಂಬ್ರಾಯ್ಡರಿ ಮಾಡಿನೇ ಸ್ಟಿಚ್ ಮಾಡಬೇಕು. ಪ್ಯಾಡ್ ಕೊಟ್ಟು ಸ್ಟಿಚ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಇದೇ ಕಸ್ಟಮರ್ಗೆ. ಇವರು ಕಟೋರಿ ಬ್ಲೌಸ್ ತಂದಿದ್ದಾರೆ ಅಳತೆಗೆ, ಆದರೆ ಫ್ರಿನ್ಸ್ ಕಟ್ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ. ಫ್ರಿನ್ಸ್ ಕಟ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಕ್ಕೆ ಫ್ರಿನ್ಸ್ ಕಟ್ಟೇ ಮಾಡಿಕೊಡಿ ಅಂತ ಕೇಳಿದ್ದಾರೆ. ಇವ್ರದ್ದು ಸಹ 2 ಸ್ಯಾರಿ ಇತ್ತು, 2 ಬಾಕ್ಸಲ್ಲೇ ಬಂದಿದೆ. ಅತ್ತಿಗೆ ಮತ್ತು ನಾದಿನಿ
ಅದಕ್ಕೆ ನಾನು ಹೆಸರು ಬರೆದಿಟ್ಟಿದ್ದೀನಿ ಯಾರ್ದು ಯಾವುದು ಅಂತ ಮಿಕ್ಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಬಾಕ್ಸ್ ಮೇಲೇ. ಸ್ಯಾರಿ ಫುಲ್ ಗೋಲ್ಡ್ ಕಲರು. ಸ್ಯಾರಿನಲ್ಲಿ ಬೇರೆ ಯಾವ ಕಲರು ಇಲ್ಲ. ಬಾರ್ಡ್ರು ಸಹ ಗೋಲ್ಡ್ ಕಲರು ಮತ್ತು ಸ್ಯಾರಿನೂ ಫುಲ್ ಗೋಲ್ಡು. ಲೈಟ್ ಪಿಂಕ್ ಶೇಡಲ್ಲಿ ಡಬಲ್ ಶೇಡಾಗಿ ಕಾಣ್ತಿದೆ ಅಷ್ಟೇ. ಅದು ಫುಲ್ ಗೋಲ್ಡ್ ಕಲರೇ ಇದೆ. ಇದು ವರ್ಕ್ ಮಾಡಬೇಕಾದ್ರೆ ಯಾವ ರೀತಿ ವರ್ಕ್ ಮಾಡಬೇಕು, ಯಾವ ಥ್ರೆಡ್ ಯೂಸ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ದೀನಿ. ಯಾಕಂದರೆ ಬರೀ ಒಂದೇ ಕಲರ್ ಇದೆ, ಇನ್ಯಾವ ಕಲರ್ ಹಾಕಿದ್ರೂ ಸೂಟ್ ಆಗ್ತಾ ಇಲ್ಲ ಇದಕ್ಕೆ. ನೋಡೋಣ ಇದು ಯಾವ ರೀತಿ ನಾನು ವರ್ಕ್ ಮಾಡ್ತೀನಿ ಅನ್ನೋದು ನೆಕ್ಸ್ಟು ಮುಂದೆ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಬ್ಲೌಸ್ ಪೀಸೂ ಸೇಮ್ ಸ್ಯಾರಿ ಯಾವ ಥರ ಇದೆ ಅದೇ ಥರನೇ ಇದೆ. ಕಲರ್ ಕಾಂಬಿನೇಷನ್ ಕೊಡೋದಕ್ಕೆ ಆಗೋದೇ ಇಲ್ಲ, ಆ ರೀತಿ ಇದೆ ಇದು ವರ್ಕ್ ಮಾಡೋದಕ್ಕೆ. ಇವರು ಡಿಸೈನ್ ಏನು ಸೆಲೆಕ್ಟ್ ಮಾಡಿಲ್ಲ. ಸುಮಾರು ಒಂದು 20-30 ಡಿಸೈನ್ನ ನಾನು ಅವ್ರ ವಾಟ್ಸಪ್ ನಂಬರ್ಗೆ ಶೇರ್ ಮಾಡಿದ್ದೆ. ನಿಮ್ಮ ಚಾಯ್ಸೇ, ನೀವೇ ಹಾಕಿ ಕೊಡಿ ಅಂತೇಳ್ಬಿಟ್ಟು ಹೇಳಿದ್ದಾರೆ. ಡಿಸೈನ್ಸು ಶೇರ್ ಮಾಡಿದಾಗ ಕಸ್ಟಮರ್ ಚೂಸ್ ಮಾಡಿಬಿಟ್ರೆ ನಮಗೂ ಟೆನ್ಷನ್ ಇರಲ್ಲ. ಅವ್ರು ಚೂಸ್ ಮಾಡಿದಂಥ ಡಿಸೈನ್ನ ಆರಾಮಾಗಿ ಎಂಬ್ರಾಯ್ಡರಿ ಮಾಡಿ ಸ್ಟಿಚ್ ಮಾಡಿಬಿಡ್ಬೋದು. ನಿಮ್ಮ ಚಾಯ್ಸ್ ಎಂದಾಗ ನಮಗೂ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಸ್ಯಾರಿಗೆ ಅಂತ ಥಿಂಕ್ ಮಾಡೋದ್ರಲ್ಲಿ ಸ್ವಲ್ಪ ಟೈಮ್ ಹೋಗುತ್ತೆ. ಆದ್ರೂ ಇವ್ರಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ನಾನು ಹಾಕ್ತೀನಿ ಇದಕ್ಕೆ. ಕೆಲವು ಕಸ್ಟಮರ್ ಈ ಥರನೂ ಇರ್ತಾರೆ, ನಿಮ್ಮ ಚಾಯ್ಸೇ ನೀವೇ ಹಾಕಿ ಕೊಡಿ ಅಂತಲೂ ಕೇಳ್ತಾರೆ. ಕೆಲವು ಕಸ್ಟಮರು ಅವರೇನು ಸೆಲೆಕ್ಟ್ ಮಾಡ್ಕೊಳ್ತಾರೆ ಯಾವ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು. ಈ ಕಸ್ಟಮರ್ಗೆ ಫಸ್ಟು ನಾನು ಒಂದು ಸಲ ಸ್ಟಿಚ್ ಮಾಡಿ ಕೊಟ್ಟಿದ್ದೆ ಬ್ಲೌಸು. ವರ್ಕ್ ಈಗಲೇ ತೊಗೊಂಬಂದಿರೋದು ಅವರು. ನಾರ್ಮಲ್ ಬ್ಲೌಸಸ್ಸು ಸ್ಟಿಚ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಇನ್ನು ಇವ್ರದ್ದು 2 ಸ್ಯಾರಿ ಇದೆ ಅಂತ ಹೇಳಿದ್ನಲ್ಲ, 2 ಸ್ಯಾರಿಗೂ ಕುಚ್ಚು ಏನು ಕಟ್ಟೋ ಆಗಿಲ್ಲ. ನಾರ್ಮಲಾಗಿ ಜಿಗ್ಜಾಗ್ ಆ್ಯಂಡ್ ಫಾಲ್ ಮಾಡಿಬಿಟ್ಟು ಎಂಬ್ರಾಯ್ಡರಿ ಮಾಡಿ ಬ್ಲೌಸಸ್ಸು ಸ್ಟಿಚ್ ಮಾಡಬೇಕು. ಈ ಎಂಬ್ರಾಯ್ಡರಿ ಮಾಡೋ ಬ್ಲೌಸ್ ಜೊತೆಗೆ ಇನ್ನೂ ನಾರ್ಮಲ್ ಆಗಿರೋಂಥ ಬ್ಲೌಸು ಸಹ ಇದೆ ಇವ್ರದ್ದೊಂದು ಬ್ಲ್ಯಾಕ್ದು. ಇನ್ನು ಈ ಬ್ಲೌಸು ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ಅದ್ರ ಜೊತೆಗೇ ಬ್ಲ್ಯಾಕ್ದು ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡೋಂಥ ಬ್ಲೌಸು. ಎಲ್ಲ ಒಟ್ಟಿಗೆ ಒಂದೇ ಸಲ ಸ್ಟಿಚ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.